ನಾನು ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು ನನಗೆ ಬಂದು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿದೆ. ನಾನು 1 ಗಂಟೆ ಭಾಷಣ ಮಾಡಬೇಕು ಅಂತ ಹೇಳಿದ್ದೆ, ಆದರೆ 1 ಗಂಟೆ ಡಾಕ್ಟರ್ MC ಸುಧಾಕರ್ ಅವರೇ ಮಾತಾಡಬೇಕಿದ್ದಾರೆ. ಆದ್ದರಿಂದ ನಾನು ಬರೀ 10 ನಿಮಿಷದಲ್ಲಿ ಮಾತನಾಡಿ, ಯಾಕಂದರೆ ಈಗಾಗಲೇ ಒಂದು ಮುಕ್ಕಾಲು ಗಂಟೆ ಆಗ್ತಾಯಿದೆ. ಹೆಚ್ಚು ಸಮಯ ಮಾತಾಡಲಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ. ಆದರೆ ಇವತ್ತು ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ, ಯಾಕಂದರೆ ಡಾಕ್ಟರ್ MC ಸುಧಾಕರ್ ಏನು ಈ ಒಂದು ಜಿಲ್ಲೆಯ ಒಂದು ಆಡಳಿತದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳಂತ ರವೀಂದ್ರ ಅವರ ನೇತೃತ್ವದಲ್ಲಿ ಭಾಳ ಸಂತೋಷ ಅಂತ ಹೇಳಿದರೆ, ನಮ್ಮೆಲ್ಲರ ನನ್ನ ಒಬ್ಬನೇ ಕನಸಲ್ಲ, ನಿಮ್ಮೆಲ್ಲರ ಕನಸನ್ನು ನನಸು ಮಾಡತಕ್ಕಂಥ ಅತ್ಯಂತ ಒಬ್ಬ ವರ್ಚಸ್ಸುಳ್ಳಂಥ, ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂಥ ಉಸ್ತುವಾರಿ ಸಚಿವರು ಯಾರು ಅಂತ ಹೇಳಿದರೆ ನಮ್ಮ ಡಾಕ್ಟರ್ MC ಸುಧಾಕರ್. ಅದೇ ಪ್ರಕಾರ ನಮ್ಮ ಯುವ ಶಾಸಕರು ಮೋಸ್ಟ್ ಡೈನಾಮಿಕ್ ಪರ್ಸನ್, ಸ್ವಲ್ಪ ಡೈನಾಮಿಸಮ್ ಜಾಸ್ತಿ ಆಯಿತು ಅಂತೇಳಿ ಕೆಲವರು ದೂರಿದೆ. ಆದರೆ ಅಂಥ ಡೈನಾಮಿಸಮ್ ಬೇಕು, ಯಾಕಂದರೆ ಈ ಜಿಲ್ಲೆಗೆ ಕೆಲಸವನ್ನು ನಾವು ಬುಲ್ಡೋಸ್ ಮಾಡಬೇಕಾದ್ರೆ ಕೆಲಸ ಮಾಡಬೇಕು. ಅಂಥ ಕೆಲಸದ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ನನಗೆ, ಯಾಕಂದರೆ ಇವತ್ತು ನಮ್ಮ MC ಸುಧಾಕರ್ ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾದಂಥ ಮಾನ್ಯ ಚೌಡಾರೆಡ್ಡಿಯವರ ಮಗ ಅವರು. ಚೌಡಾರೆಡ್ಡಿಯವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅವರು ನನ್ನ ಗೃಹ ಸಚಿವರಾಗಿದ್ದರು. ಆದ್ದರಿಂದ ಇವತ್ತು ನಾನು ಅನೇಕ ಕನಸು ಕಂಡದ್ದನ್ನು ಇವತ್ತು ನನಸಾಗ್ತಾ ಇದೆ. ಯಾಕಂದರೆ ಅದಕ್ಕೆ ಮುಖ್ಯ ಸಾಕ್ಷಿ ಈ ಕನ್ನಡ ಭವನ. ಬಹುಶಃ ಅವರು ಅಧಿಕಾರ ವಹಿಸಿದ ಮೇಲೆ ಕನಸಿನಲ್ಲಿ ಕೂಡ ಇದೇ ಬರ್ತಾ ಇತ್ತು, ಕನ್ನಡ ಭವನ ಒಳ್ಳೆಯದಾಗಬೇಕು ಅಂತೇಳಿ. ಬಹುಶಃ ಇಡೀ ಕರ್ನಾಟಕದಲ್ಲಿ ಜಿಲ್ಲಾ ಮಟ್ಟಕ್ಕೆ ಇಷ್ಟು ಆಧುನಿಕವಾದಂಥ ಸುಸಜ್ಜಿತವಾದಂಥ ಕನ್ನಡ ಭವನ ಇನ್ನೊಂದಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಿದೆ. ಇದು ಒಂದು ರೀತಿಯಲ್ಲಿ ಕೋಇನ್ಸಿಡೆಂಟ್ ಇದ್ದಾಗೆ. ಯಾಕಂತ ಹೇಳಿದರೆ, ನಾನು ಪ್ರಥಮ ಕರ್ನಾಟಕದಲ್ಲಿ ಕನ್ನಡ ಭವನ ಪ್ರಾರಂಭ ಮಾಡಿದ್ದು ಕೋಲಾರದಲ್ಲಿ. ನಾನು ಉದ್ಘಾಟನೆ ಮಾಡಿದ್ದೆ ಮುಖ್ಯಮಂತ್ರಿಯಾಗಿ. ನಮ್ಮ ರಾಮಯ್ಯ ಕಾಲೇಜಿನ ರಾಮಯ್ಯನವರು ಅಧ್ಯಕ್ಷತೆ ವಹಿಸಿದ್ರು. ಆದ್ದರಿಂದ ಇವತ್ತು ಅದೇ ಪರಂಪರೆಯನ್ನು ನಾವಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೇವೆ. ಇಲ್ಲಿ ಎಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದಕ್ಕೆ ಈ ಜಿಲ್ಲೆಯೇ ಸಾಕ್ಷಿ. ನಾನು ಏನು ಕನಸು ಕಂಡಿದ್ದೇನೆ ಅದೆಲ್ಲ ನೆನಸಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ನಾವು ನೀರಾವರಿಗೆ ಯೋಜನೆ ಮಾಡಬೇಕು ಅಂತೇಳಿ ಬಹುಶಃ ಪ್ರಪ್ರಥಮ ಇಡೀ ಕರ್ನಾಟಕದಲ್ಲಿ ಕೊಳಚೆ ನೀರನ್ನು ಶುದ್ಧೀಕರಿಸತಕ್ಕಂಥ ಪ್ರಥಮ ಯೋಜನೆ ಪ್ರಾರಂಭ ಮಾಡಿದ್ದೇ ನಮ್ಮ ಈ ಪ್ರದೇಶದಲ್ಲಿ. ಅದು HN ವ್ಯಾಲಿ ಇರ್ಬೋದು, KC ವ್ಯಾಲಿ ಇರ್ಬೋದು, ಈಗ ಅದು ವೃಷಭಾವತಿ ವ್ಯಾಲಿ ಇರ್ಬೋದು. ಅದರ ಜೊತೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಕೂಡ ಎತ್ತಿನ ಹೊಳೆ, ಅದು ಕೂಡ ಅತ್ಯಂತ ಶುದ್ಧವಾದಂಥ, ಈಗ ಬಿಸ್ಲೇರಿ ನೀರಿಗಿಂತಲೂ ಶುದ್ಧ. ಆ ನೀರು ಬರುವ ವರ್ಷ ಪೂರ್ತಿ ಆಗ್ತದೆ. ಅದು ಕೆಲಸ ಕಾಮಗಾರಿ ಆಗ್ತಾ ಇದೆ. ಅದನ್ನು ಭಾಳ ಶ್ರದ್ಧೆಯಿಂದ, ಇದು ಭಾಳ ಯಶಸ್ವಿಯಾಗಿ ಬೇಗ ಕ್ಷಿಪ್ರಗತಿಯಿಂದ ಆಗಬೇಕು ಅಂತೇಳಿ ಕೂಡ ಡಾಕ್ಟರ್ ಸುಧಾಕರ್ ಅವರು ಅದರ ಬೆನ್ನು ಹಿಡಿದಿದ್ದಾರೆ. ನನಗೆ ಪೂರ್ತಿ ಭರವಸೆ ಇದೆ. ನಾನು ಏನು ಕನಸು ಕಂಡಿದ್ದೇನೆ ಅದನ್ನೆಲ್ಲ ಮಾಡ್ತಾರೆ, ಅದಕ್ಕೆ ಅನುಮಾನವೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ನಾವಿಲ್ಲಿ ಈಗಾಗಲೇ ಮುದ್ದೇನಹಳ್ಳಿಯಲ್ಲಿ ನಾವು ವಿಶ್ವೇಶ್ವರಯ್ಯ ಹೆಸರಲ್ಲಿ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಏನಿದೆ, ಟೆಕ್ನಾಲಜಿ ಯೂನಿವರ್ಸಿಟಿ, ಅದರ ಬ್ರಾಂಚನ್ನು ಕೂಡ ಈಗಾಗಲೇ ಅಲ್ಲಿ ಮಾಡಿದ್ದೇವೆ. ಅದು ಇನ್ನೊಂದು ಯೂನಿವರ್ಸಿಟಿ ಆಗಬೇಕು ಅಂತ ನನ್ನ ಆಸೆ. ಮುದ್ದೇನಹಳ್ಳಿ ಅದನ್ನು ಯೂನಿವರ್ಸಿಟಿ ಮಾಡುವ ರೀತಿಯಲ್ಲಿ ನಮ್ಮ ಬಹುಶಃ IIT ಆಗಬೇಕು ಅಂತ ಮೊದಲ ಆಸೆ. ಕಡಿಮೆ ಪಕ್ಷ ಮತ್ತೊಂದು ಯೂನಿವರ್ಸಿಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ತಾರೆ ಎಂಬುದರಲ್ಲಿ ನನಗೆ ಅನುಮಾನ ಇಲ್ಲ. ಇನ್ನು ಭಾರತ ರತ್ನ M. ವಿಶ್ವೇಶ್ವರಯ್ಯ ಅವರು
ಇಡೀ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರಾರಂಭ ಮಾಡಿದರು. ಅವರ ಹೆಸರಲ್ಲಿ ವಿಶ್ವೇಶ್ವರಯ್ಯ ನ್ಯಾಷನಲ್ ಟ್ರೈನಿಂಗ್ ಫೆಸಿಲಿಟಿ ಫಾರ್ ಸ್ಕಿಲ್ಸ್ ಫಾರ್ ಆಲ್, ಅದು BMVNTFSA ಇಡೀ ದೇಶದಲ್ಲೇ ಪ್ರಪ್ರಥಮ. ಅದು ನಂದಿ ಹಿಲ್ಸ್ ಹತ್ರ ಇದೆ. ಅದು ಇನ್ನೂ ಅಭಿವೃದ್ಧಿ ಆಗಬೇಕು. ಅದನ್ನು ಕೂಡ ಅದರ ಬೆನ್ನೆ ಕೂಡ ಅವರಿದ್ದಾರೆ. ನಾವು ಈಗಾಗಲೇ ಇಲ್ಲಿ ಹೈಟೆಕ್ ಲೈಬ್ರರಿ ಅಂತೇಳಿ ಮಾಡಿದ್ದೇವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡ ಹೈಟೆಕ್ ಲೈಬ್ರರಿಯ ಈ ಫೆಸಿಲಿಟಿ ಇಡೀ ಜಿಲ್ಲೆಯಲ್ಲಿ ಹೋಗಬೇಕು ಎಂಬ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂಥ ಒಂದು ಅವಶ್ಯಕತೆ ಇದೆ. ಮೆಡಿಕಲ್ ಕಾಲೇಜ್ ಕೂಡ ನಾವು DK ಶಿವಕುಮಾರ್ ಅವರ ಕನಕಪುರಕ್ಕೆ ಹೋಗಬೇಕಾದಂಥ ಮೆಡಿಕಲ್ ಕಾಲೇಜ್ ನಾನು ತಪ್ಪಿಸಿ ಅದನ್ನು ಇಲ್ಲಿ ಮಾಡಿದ್ದು. ಅವರು ಕೂಡ ಮಾಡ್ತೇನೆ ಅಂತ ಹೇಳಿ ಹೊರಟಿದ್ದಾರೆ. ಆಗಲಿ ಅದು ಕೂಡ ಸುಸಜ್ಜಿತವಾಗಿ ಪ್ರಾರಂಭ ಆಗಬೇಕಾಗಿದೆ. ಅದನ್ನು ಕೂಡ ಬೇಗ ಮಾಡಬೇಕು ಅಂತೇಳಿ ಕೂಡ ನಮ್ಮ ಸುಧಾಕರ್ ಅವರು ಕಂಕಣಬದ್ಧರಾಗಿದ್ದಾರೆ. ಆದ್ದರಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥ ಒಂದು ಛಲ ಇವರಿಗಿದೆ. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಗೋಪಾಲಗೌಡ ಕಲ್ಲಮಂಜರಿಯವರು ಕೂಡ ಒಳ್ಳೆಯ ಸಾಹಿತಿಗಳು.